ಹಾಯ್ ನಮಸ್ತೆ ಎಲ್ಲರೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಇವತ್ತಿನ ವೈಕುಂಠ ಏಕಾದಶಿಯ ಬ್ಲಾಗ್ ಆಗಿರುತ್ತೆ ಇದು. ಈಗ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾವ ದೇವಸ್ಥಾನ ಅಂದ್ರೆ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ನಮ್ ಬ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನ ಅಂತ. ನಾವು ಯಾವಾಗ್ಲೂ ಆ ದೇವಸ್ಥಾನಕ್ಕೆ ಹೋಗ್ತಿರ್ತೀನಿ. ಸ್ವಲ್ಪ ಇಲ್ಲಿ ಹೋದ್ರೆ ಹತ್ರ, ರೋಡಲ್ಲಿ ಹೋಗ್ತೀವಿ ಅಂದ್ರೆ ದೂರ ಬಳಸಾಯ್ತದೆ. ಇಲ್ಲಿಗೆ ಅರ್ಧ ಆದ್ರೆ ಇಲ್ಲಿಗೆ ಇನ್ನು ಅರ್ಧ ಅಲ್ಲಿಗೆ ಅರ್ಧ. ಇದು ಹಿಂಗೆ ಹೋಗಿ ಹಿಂಗೆ ಬರೋದು ಒಂದು ಸೈಡು ಹೋಗೋಕ್ಕೆ ಆಯ್ತದೆ, ಒಂದೇ ಸೈಡ್ ಆಯ್ತದೆ. ಯಾವಾಗ ನಾವು ಹೋಗ್ಕೊಂಡು ಬಾರೆ ಅಂದರೆ ಎದ್ರಕೋತಾಡಿ ಬರೋಕೆ ಹೇಳು ಮಮತಾ. ಹಾಂ ಬಂದ್ಬಿಡ್ತದಂತೆ. ಬಾರಿ ಎದ್ರುಕೊಂಡು ಬರ್ತಾಳೆ. ಮಗ ಮಾಡಿರೋದು ದೇವ್ರ ಮನೆ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಈಗ ಮನೇಲಿ ಪೂಜೆ ಎಲ್ಲ ಮಾಡಿ ಸಾಯಂಕಾಲ ಟೈಮ್ ಬಂದು ಈಗ 6:30 ಆಗಿದೆ. ನಾವೀಗ ವೆಂಕಟೇಶ್ವರ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಕ್ಯೂ ಸ್ವಲ್ಪ ಸುಮಾರಾಗಿ ಇತ್ತು, ಆದ್ರೆ ಬೇಗ ಬೇಗ ಮೂವ್ ಹೋಗ್ತಿದ್ರು. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಅಂದ್ರೆ ರಶ್ ಏನಿಲ್ಲ, ಬೇಗ ಬೇಗ ಮೂವ್ ಹೋಗ್ತಿರೋದ್ರಿಂದ ದೇವ್ರ ದರ್ಶನ ಮಾಡ್ಕೊಂಡೆಲ್ಲ ಆಚೆ ಬಂದ್ವಿ. ಅದ್ರಲ್ಲೂ ಉತ್ತರ ಬಾಗಿಲಲ್ಲಿ ಇವತ್ತು ಪ್ರವೇಶ, ಅದೇ ಒಂದು ನಮ್ಮ ಅದೃಷ್ಟ ಅಲ್ವಾ. ಸ್ವರ್ಗದ ಬಾಗಿಲು ತೆಗ್ದಿರುತ್ತೆ ಎಂದು ಇವತ್ತು ನಂಬಿಕೆ. ಅದರಿಂದ ಎಲ್ಲರೂ ವೆಂಕಟೇಶ್ವರನ ದರ್ಶನ ಮಾಡ್ಕೊಂಡು ಉತ್ತರ ಬಾಗಿಲಿಂದ ಆಚೆ ಬರ್ತೀವಿ. ಹಾಗೆ ಅವಲಕ್ಕಿ ಮತ್ತೆ ಲಾಡು ಪ್ರಸಾದ ಎಲ್ಲ ಕೊಟ್ರು. ಹಾಗೆ ಇಲ್ಲಿ ಭರತನಾಟ್ಯ ಸಹ ಮಾಡ್ತಿದ್ರು ಮಕ್ಳು. ಅದನ್ನೆಲ್ಲ ನೋಡ್ಕೊಂಡು ಈಗ ಹಾಗೆ ನಾವು ಆಚೆ ಕಡೆ ಬಂದ್ವಿ. ದರ್ಶನ ಚೆನ್ನಾಗಾಯ್ತು. ಈಗ ಆಚೆ ಬಂದ್ವಿ. ಜಾಸ್ತಿ ಏನು ಆಚೆ ಬರಲ್ಲ. ಆಚೆ ಬಂದಾಗ ಈ ತರ ಏನಾರ ಹೋಟೆಲ್ ತಿನ್ಕೊಂಡು ಹೋಗ್ತಿವಿ. ತುಂಬಾ ರೇರ್ ಆಚೆ ಬರೋದು ನಾವು. ಅದಕ್ಕೆ ಮಕ್ಳೆಲ್ಲ ಬಂದಿರಲ್ಲ ಅಂತ ಅಂದ್ಬಿಟ್ಟು ಈಗ ಹಾಗೆ ಹೋಟ್ಲಿಗೆ ಬಂದಿದೀವಿ. ಮಕ್ಳೆಲ್ಲ ಆಸೆ ಪಡ್ತಿದ್ರು ಅಂತ. ಅದಕ್ಕೆ ಮಕ್ಳು ಏನ್ ಬೇಕು ಅಂತ ಕೇಳ್ತಿದೀವಿ. ಅವ್ರು ಆರ್ಡರ್ ಮಾಡ್ತಿದಾರೆ ಮಕ್ಳಿಗೆ ಏನೇನ್ ಬೇಕು ಅಂತ. ದೊಡ್ಡ ಹೋಟ್ಲಿಗೆ ಬಂದಿದ್ದೀವಿ. ನಮ್ಮ ಪಪ್ಪನ ಜಾಬ್ ಖಾಲಿ ಮಾಡಿಸ್ತಾ ಇದೀವಿ. ಹಾಗೆ ನಮ್ಮ ಲೋಕೇಣ್ಣನ ಜಾಬ್ ಖಾಲಿ ಮಾಡಿಸ್ತಾ ಇದೀವಿ. ಗುಲ್ಬರ್ಗ ಅಂತ ಅವರು ಹತ್ರ ಮಲ್ಲದ ಹೋಗವ. ಈಗ ಅಂತಾರೆ ಹೆಂಗಾಯ್ತಾ ದೀಕ್ಷಿತ? ಹೆಂಗಾಯ್ತಪ್ಪ? ಗೋಬಿ ಅಂದ್ರೆ ಪ್ರೈವೇಟ್ ಅಲ್ಲ ನಿಂಗೆ?
ಸೂಪರ್ ಎಸ್. ಅದಕ್ಕೆ ಗೋಬಿ ಅಂದ್ರೆ ಇಷ್ಟ. ನೀವು ಗೋಬಿ ತಿಂದು ಅವ್ರಿಗೆ ಗೋಬಿ ಇಷ್ಟ ಆಗೈತೆ. ಹಾಂ, ಓಹೋ ಏನಪ್ಪ ಈ ವಿಡಿಯೋ ಮಗಳು ತಲೆನೇ ಕುಂತದಲ್ಲ. ನನ್ನ ಮಚ್ಚ ಗೋಬಿ ಆಯಿತು, ಇವಾಗ ನೂಡಲ್ಸ್. ವೇಟ್ ಮಾಡ್ಕೊ. ಊಟ ಎಲ್ಲ ಚೆನ್ನಾಗಿತ್ತು. ಆಲ್ಮೋಸ್ಟ್ ಹೋಟ್ಲು ಊಟ ಅಂದರೆ ಚೆನ್ನಾಗೇ ಇರುತ್ತಲ್ವ. ಊಟ ಎಲ್ಲ ಮಾಡ್ಕೊಂಡು ಈಗ ಹೊರಟ್ವಿ. ಫುಲ್ ಕತ್ಲೆನೇ ಆಗಿತ್ತು. ಟೈಮ್ ಈಗ 10:30 ಆಗಿತ್ತು. ಕಾಡಲ್ಲಿ ಹೋಗ್ತಿದ್ದೀವಿ. ಆನೆ ಗಿನೇನಾರು ಸಿಗುತ್ತೇನೋ ಅಂತ ನೋಡ್ಕೊಂಡು ಹಾಗೇನೆ. ಸಿಂಹ ಅಂದ್ರೇನು? ಇನ್ನೂ ತಿನ್ನುತ್ತದೆ. ಬೇಕಾಗಿತ್ತು ನಿಮಗೆ? ಇನ್ನೂ ತಿಂತದ ಅದು, ಇನ್ನೇನು ಬಿಡ್ತದ ಅದು?